ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅವಾಗಿಂತಲೂ ಕೂಡ ಬೇರೆ ಇರುವಂಥದ್ದು ಅದು ನಿನ್ನ ಸ್ವರೂಪ. ಇಂದ್ರಿಯಾಣಿ ಶ್ರೋತ್ರಾದೀನಿ ಪಂಚದೇಹಂ ಸ್ಥೂಲಂ ಬಾಹ್ಯಂ ಪರಿಚ್ಛಿನ್ನಂ ಚ ಅಪೇಕ್ಷ ಸಾಕ್ಷಾಂತಃಸ್ಥಃ ವ್ಯಾಪಿತ್ವಾತ್ ಅಪೇಕ್ಷಯ ಪರಾಣಿ ಪ್ರಕೃಷ್ಟಾನಿ ಆಹುಹು ಪಂಡಿತಾಃ. ಇಂದ್ರಿಯಗಳಂದ್ರ ಶ್ರೋತ್ರವೇ ಮುಂತಾದ 5 ಜ್ಞಾನೇಂದ್ರಿಯಗಳು ಸ್ಥೂಲವಾಗಿರುವ ಹೊರಗಿನದಾಗಿಯೂ ಪರಿಚ್ಛಿನ್ನವಾಗಿರುವ ದೇಹಕ್ಕೆ ಹೋಲಿಸಿದರ ಹೆಚ್ಚು ಸೂಕ್ಷ್ಮವಾಗಿರುವಂಥದ್ದೈತಲ್ಲ. ತಥಾ ಇಂದ್ರಿಯೇಭ್ಯ ಪರಂ ಮನಃ ಸಂಕಲ್ಪ ವಿಕಲ್ಪಾತ್ಮಕಂ. ಒಳಗಿರುವ ವ್ಯಾಪಕವಾಗಿರತಕ್ಕಂಥ ಸ್ವಭಾವಗಳದ್ದೈತಲ್ಲ, ಅದಕ್ಕಿನ ಉತ್ಕೃಷ್ಟವಾದ ಅಂತೇಳೇನೋ ಬಲ್ಲವರು ಹೇಳ್ತಾರಲ್ಲಪ್ಪ. ಇಂದ್ರಿಯಗಳಿಗಿಂತ ಸಂಕಲ್ಪ ವಿಕಲ್ಪ ರೂಪವಾಗಿರುವ ಈ ಮನಸ್ಸು, ಯಾವುದಕ್ಕ ಸಂಕಲ್ಪ ವಿಕಲ್ಪ ಮಾಡುವ ಶಕ್ತಿ ಇದೆ ಅಂದ್ರ ಈ ಮನಸ್ಸಿಗೆ ಸಂಕಲ್ಪ ಮತ್ತು ವಿಕಲ್ಪ ಮಾಡುವಂತ ಶಕ್ತಿ ಇದೆ. ತಥಾ ಮನಸಃ ತು ಪರಬುದ್ಧಿ ನಿಶ್ಚಯಾತ್ಮಿಕ. ಆ ಮನಸ್ಸಿಗಿಂತ ನಿಶ್ಚಯಾತ್ಮಕವಾದ ಬುದ್ಧಿ ಏನೈತಿ ಹೆಚ್ಚಿಂದೈತೆ. ಅದಕ್ಕೆ ನೀನು ತಥಾ ಯಹ ಸರ್ವ ದೃಶ್ಯೇಭ್ಯ ಬುದ್ಧಿಯಂತೇಭ್ಯ ಅಭ್ಯಂತರಃ ಯಂ ದೇಹಿನಂ ಇಂದ್ರಿಯಾದಿಭಿಃ ಆಶ್ರಯೈಃ ಯುಕ್ತಃ ಕಾಮಃ ಜ್ಞಾನ ಆವರಣದ್ವಾರೇಣ ಮೋಹಯತಿ ಇತ್ಯುಕ್ತಂ ಬುದ್ಧೇಃ ಪರತಸ್ತು ಸಹ ಬುದ್ಧೇರ್ದೃಷ್ಟ ಪರ ಆತ್ಮ. ಏನಿದೆ ಇದು ಬುದ್ಧಿಯವರೆಗೆ ಈ ಎಲ್ಲವೂ ಕೂಡ ದೃಶ್ಯಗಳಕ್ಕಿಂತಲೂ ಕೂಡ ಯಾವನು ಒಳಗಿರುವನು ಅಲ್ಲ. ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಈ ಇಂದ್ರಿಯಗಳಿಂದ, ಈ ಪಂಚಕೋಶಗಳಿಂದ ಬೇರೆಯಾಗ್ಯದನಲ್ಲ. ಇಂದ್ರಿಯಗಳೇ ಮುಂತಾದ ಆಶ್ರಯಗಳಿಂದ ಕೂಡಿಕೊಂಡು ಕಾಮ ಜ್ಞಾನವನ್ನ ಮುಸುಕಿಕೊಳ್ಳುವ ಮೂಲಕ ಮೋಹಗೊಳಿಸುವನೆಂದು ನೀನು ತಿಳ್ಕೊ. ಹಿಂದೆ ನಾ ಹೇಳಿ ನಿನಗ, ಆ ಬುದ್ಧಿಯನ್ನ ನೋಡುತ್ತಿರುವ ಆತ್ಮ ಹೆಂಗದನ, ಬುದ್ಧಿಕ್ಕಿಂತಲೂ ಕೂಡ ಬೇರೆ ಅದನ, ಬುದ್ಧಿಕ್ಕಿಂತ ಶ್ರೇಷ್ಠ ಅದನಪ್ಪ. ಒಂದಿಷ್ಟು ಮಂದಿ ಏನ್ ತಿಳ್ಕೊಂಡಾರ, ದೇಹವೇ ಆತ್ಮ ಅಂತಾರ ಚಾರ್ವಾಕರು, ಮನಸ್ಸೇ ಆತ್ಮ ಅಂತಾರ, ಬುದ್ಧಿ ಆತ್ಮ ಅಂತಾರ. ಎಲ್ಲವೂ ಕೂಡ ಶೂನ್ಯ ಅಂತೂ ಕೂಡ ಒಂದಿಷ್ಟು ಮಂದಿ ಹೇಳ್ತಾರಲ್ಲಪ್ಪ. ಅದಕ್ಕ ನೀನು ಹಂಗದಿ, ದೇಹಕ್ಕಿಂತಲೂ ಕೂಡ ಬೇರೆ ಇದಿ, ಮನಸ್ಸಕ್ಕಿಂತಲೂ ಬೇರೆ ಇದಿ, ಆ ಇಂದ್ರಿಯಗಳದವಲ್ಲ ಅವುಗಳಿಗಿಂತಲೂ ಕೂಡ ಬೇರೆ ಇದೆ. ಇಂಥ ಪ್ರತ್ಯೇಗಾತ್ಮ ನೀ ಹಂಗದಿ, ಆ ಎಲ್ಲವಕ್ಕಿಂತ ಕೂಡ ಬೇರೆ ಇದೆ ಅಂತ ನೀನು ತಿಳ್ಕೊಂಡು ವ್ಯವಹಾರವನ್ನ ಮಾಡು ಅಂತ ಹೇಳಿ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾನಲ್ಲ. ಇಂದ್ರಿಯಗಳು ಹೆಚ್ಚಿಂದು ಅಂತ ಹೇಳ್ತಾರಲ್ಲ, ಇಂದ್ರಿಯಕ್ಕಿಂತ ಮನಸ್ಸು ಹೆಚ್ಚಿಂದ ಐತೆ. ಅದು ಈಗ ಮನಸ್ಸಿದ್ದಾಗ ಇಂದ್ರಿಯಗಳ ವ್ಯವಹಾರ ಮಾಡ್ತಾವ, ಮನಸ್ಸ ಇಲ್ಲಂದ್ರೆ ಇಂದ್ರಿಯಗಳ ವ್ಯವಹಾರ ಮಾಡುವುದಿಲ್ಲ. ಮನಸ್ಸಿಗಿಂತಲೂ ಬುದ್ಧಿ ಹೆಚ್ಚಿಂದ ಐತಂತಾರ. ಅದು ಬುದ್ಧಿ ಮನಸ್ಸಿಂತ ಹೆಚ್ಚಿಂದ ಐತಂದ್ರೂ ಕೂಡ ಯಾವನು ಬುದ್ಧಿಕ್ಕಿಂತ ಹೆಚ್ಚಿನ ಇರುವನೋ ಅವನೇ ಆತ್ಮ. ದೇಹ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ. ಈ ಎಲ್ಲವೂ ಕುಂತ ಏನಿದೆ ನೀನು
ಪ್ರತ್ಯೇಕಾತ್ಮ ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ. ನೀನು ಬೇರೆ ಇದೀಪ. ಆ ಬ್ರಹ್ಮ ವಸ್ತು ಇರಲಾರದ ಈ ವ್ಯವಹಾರವನ್ನ ಕಣ್ಣಿನಿಂದ ನೋಡಬೇಕಾದ್ರೆ, ಇಂದ್ರಿಯಗಳಿಂದ ವ್ಯವಹಾರ ಮಾಡಬೇಕಾದ್ರ ಆತ್ಮ ಸ್ವರೂಪ ಇರಲಾರದ ನೋಡಲಿಕ್ಕೆ ಆಗುದಿಲ್ಲ. ಯಾಕಂದ್ರ ಎಲ್ಲದಕ್ಕೂ ಕೂಡ ಏನಾಗೈತಿ, ನಿನ್ನ ಸ್ವರೂಪವಾಗಿರುವ ಆತ್ಮವೇ ಆಶ್ರಯ ಆಗಿದೆ. ಅದಕ್ಕ ನೀನು ಹಿಂಗ ತಿಳ್ಕೊರಪ್ಪ ಅರ್ಜುನ ಅಂತೇಳಿ ಭಗವಂತ ಹೇಳ್ತಾನಲ್ಲ, ಪ್ರಶ್ನೆ ಮಾಡ್ತಾನ. ಇಂದ್ರಿಯಗಳನ್ನ ಸ್ಥೂಲ ಶರೀರಕ್ಕಿಂತ ಪರ ಅಂತ ಹೇಳಿದೆಯಲ್ಲ ಪರಮಾತ್ಮ, ಈ ಮಾತಿಗೆ ಆಧಾರ ಏನು? ಒಂದು ಮಾತು ಹೇಳ್ಬೇಕಾದ್ರೆ ಒಂದು ಆಧಾರ ಬೇಕಲ್ಲ. ಆಧಾರ ಇರ್ಲಾರ್ದನ ನೀ ಹೆಂಗ್ ಹೇಳಕ್ ಸಾಧ್ಯ? ಅದಕ್ಕೆ ಮಾತಿಗೆ ಆಧಾರ ಬೇಕಲ್ಲ. ಅದು ಏನದು ಅಂತ ಕೇಳಿ ಅವ್ರು ಹೇಳ್ತಾರ, ನೋಡಪ್ಪ, ಶರೀರಕ್ಕ ರಥ ಅಂತ ಕರೆದಾರ, ಇದಕ್ಕ ಕ್ಷೇತ್ರ ಅಂತ ಕರೆದಾರ, ಇಂದ್ರಿಯಗಳಿಗೆ ಕುದುರೆಗಳಂತ ಕರೆದಾರ, ರಥಕ್ಕಿಂತ ಕುದುರೆಗಳ ಶ್ರೇಷ್ಠ ಅಂತ ಕರೆದಾರಲ್ಲ. ಎಲ್ಲವೂ ಕೂಡ ರಥ ಹೆಂಗೈತಿ, ಜಡ ಐತಂತ ತಿಳ್ಕೊ. ಕುದುರೆಗಳು ಹೆಂಗದವ, ಚೇತನ ಎಂಬುದನ್ನು ಪ್ರಸಿದ್ಧ ಆಗ್ಯಾವಲ್ಲ. ಆ ಕುದುರೆಗಳು ಕೂಡ ರಥವನ್ನ ತಮ್ಮ ಇಚ್ಛಾನುಸಾರವಾಗಿ ಎಳ್ಕೊಂಡಿರ್ತಾವಲ್ಲ. ಯಾವ ಕುದುರೆಗಳು? ನೀನು ರಥವನ್ನ ಎಳಿಬೇಕಾತಂದ್ರ ಆ ರಥಗಳನ್ನ ಎಳೆಯುವ ಶಕ್ತಿ ಯಾವಕ್ಕಿದೆ ಅಂದ್ರ ಆ ಕುದುರೆಗಳಿಗಿದೆಯಲ್ಲ. ಆ ಕುದುರೆ ಮಾಡ್ತಾವ, ಎಳಿತಾವ. ಇಂದ್ರಿಯಗಳು ಕೂಡ ಏನ್ ಮಾಡ್ತಾವ, ಈ ಸ್ಥೂಲ ದೇಹವನ್ನ ತಮ್ಮ ಇಚ್ಛಾನುಸಾರವಾಗಿ ಎಳೆದಾಡ್ತಾವಲ್ಲ. ಹೆಂಗ ಕುದುರೆಗಳು ರಥವನ್ನ ಎಳೆದಾಡ್ತಾವಲ್ಲ, ಅದರಂತೆ ಈ ಸ್ಥೂಲ ದೇಹವನ್ನ ಎಳೆದಾಡ್ತಾವಲ್ಲ. ನೀನು ದೇಹಕ್ಕಿಂತ ಇಂದ್ರಿಯಗಳು ಬಲವುಳ್ಳವು ಅಂತ ತಿಳ್ಕೊ. ಇಂದ್ರಿಯಗಳ ದೃಷ್ಟಿಯಿಂದ ಚೇತನವುಳ್ಳವಾಗ್ಯಾವವು. ಮತ್ತೊಂದು ವಿಷಯ ಅಂದ್ರ, ಸ್ಥೂಲ ಶರೀರವನ್ನ ಕಣ್ಣಿನಿಂದ ನೋಡ್ತೇವಿ, ಇಂದ್ರಿಯಗಳನ್ನ ಕಣ್ಣಿನಿಂದ ನೋಡಲಾಗುವುದಿಲ್ಲ. ಇಂದ್ರಿಯಗಳದವಲ್ಲ, ಸೂಕ್ಷ್ಮದವು, ಕಣ್ಣಿಗೆ ಕಾಣುವುದಿಲ್ಲ. ಈಗ ತಾನು ಕಿವಿ ಕೇಳ್ತದಂದ್ರೂ ಕೂಡ ಶಬ್ದವನ್ನ ಕೇಳ್ತೈತಿ, ಖರೆ ಕೇಳುವ ಶಕ್ತಿಯನ್ನ ನಾವು ನೋಡೀವಿ. ಕಣ್ಣು ರೂಪವನ್ನ ನೋಡ್ತದ, ಖರೆ ರೂಪವನ್ನ ನೋಡೋ ಶಕ್ತಿ ಯಾವುದಕ್ಕಿದೆ? ಆತ್ಮ ಚೇತನದಿಂದ ಅದೇನಾಗಿದೆ, ನೋಡುವ ಶಕ್ತಿ ಆ ಕಣ್ಣಿಗೆ ಇದೆ. ದೇವತಾ ಇದ್ದಾಗ ಮಾತ್ರ ಕಣ್ಣು ಕಂಡೈತಿ. ದಿಕ್ಪಾಲಕ ದೇವತೆಗಳು ಇದ್ದಾಗ ಕಿವಿಗಳು ಕೇಳ್ತಾವ. ನಮ್ಮ ಎರಡು ಶ್ವಾಸ ಉಚ್ಛ್ವಾಸ ಮಾಡ್ಬೇಕಾದ ಪ್ರಾಣವಾಯು, ಮಾತನಾಡಬೇಕ ಅಗ್ನಿ ದೇವತೆ ಇದ್ದಾಗ ಮಾತ್ರ ವ್ಯವಹಾರ ಮಾಡ್ತದದು. ಇಲ್ಲಿಕಂದ್ರ ಅಕ್ಕತೇನಪ್ಪ ಆಗುದಿಲ್ಲ. ಅದಕ್ಕ ಸ್ಥೂಲ ಶರೀರಕ್ಕಿಂತ ಸೂಕ್ಷ್ಮ ಆಗ್ಯಾವಲ್ಲ, ಸ್ಥೂಲ ಶರೀರಕ್ಕಿಂತ ಇಂದ್ರಿಯಗಳ ಶ್ರೇಷ್ಠತ್ವವನ್ನ ಬಲವತ್ತರವಾಗಿಯೂ ಕೂಡ ಮನಸ್ಸು ಪ್ರತ್ಯಕ್ಷವಾಗಿ ಕಂಡು ಬರ್ತದಪ್ಪ. ಅದಕ್ಕೆ ನೀ ತಿಳ್ಕೊ. ಇಂದ್ರಿಯಗಳಿಗಿಂತ ಅರ್ಥವು ಪರ, ಅರ್ಥಕ್ಕಿಂತ ಮನಸ್ಸು ಪರ, ಮನಸ್ಸಿಗಿಂತ ಬುದ್ಧಿ ಪರ, ಬುದ್ಧಿಗಿಂತ ಮಹತ್ವ ಪರ. ಹೀಗೆ ಸಮಷ್ಟಿ ಬುದ್ಧಿ ರೂಪ, ಮಹತ್ವಕ್ಕಿಂತ ಅವ್ಯಕ್ತವು ಪರ. ಎಲ್ಲಕ್ಕಿಂತಲೂ ಕೂಡ ಆತ್ಮಚೇತನ ಅದೇನಿದೆ, ಬ್ರಹ್ಮ ಸ್ವರೂಪ ಬೇರೆಯಾಗಿದೆಯಪ್ಪ. ಅವ್ಯಕ್ತಿಂತ ಪುರುಷನು ಪರ ಅದನಲ್ಲ. ಈ ಪುರುಷಕ್ಕಿಂತ ಪರ ಅಂದ್ರ ಶ್ರೇಷ್ಠವು, ಸೂಕ್ಷ್ಮವಾದದ್ದು ಮತ್ತೊಂದು ಇಲ್ಲ. ಯಾವುದು? ಆತ್ಮ ನಮ್ಮ ನಿಮ್ಮೆಲ್ಲರ ಸ್ವರೂಪಕ್ಕಿಂತ ಶ್ರೇಷ್ಠವಾದಂತದ್ದು ಯಾವುದು ಇಲ್ಲ. ಅದಕ್ಕೆ ನೀ ತಿಳ್ಕೊ. ಎಲ್ಲದರ ಕೊನೆ ಸೀಮೆ ಇದೆ, ಪರಮಗತಿ ಇದೆ ಅಲ್ಲ. ಪರಂತು ಮಹತ್ತತ್ವ ಅವ್ಯಕ್ತವನ್ನ ಬಿಟ್ಟು ಉಳಿದವುಗಳನ್ನ ಏನಂತ ಹೇಳ್ಯಾರ, ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಪರಮಾತ್ಮ ಅಂತ ನೋಡು. ಇಲ್ಲಿ ಪ್ರಕರಣದ ವಿವರಣೆಯನ್ನ ಸಾರ ರೂಪದಿಂದ ಮಾಡ್ತಾನ. ಯಾವುದು? ಈ ಕಾರಣದಿಂದ ಮಧ್ಯದಲ್ಲಿರುವ ಮೂರು ವಸ್ತುಗಳ ಹೆಸರನ್ನ ತೆಗೆದುಕೊಂಡಿಲ್ಲ. ಯಾವುವು?
ಯಾಕಂದ್ರ ಕಾಮನ ನಾಶಕ್ಕಾಗಿ ಅರ್ಥ, ಕಾಮನನ್ನ ನಾಶ ಮಾಡ್ಬೇಕಾದ್ರ ಅರ್ಥ, ಮಹತತ್ವ ಮತ್ತು ಅವ್ಯಕ್ತ ಶ್ರೇಷ್ಠತೆಯನ್ನ ಹೇಳಬೇಕಾದ ಅಗತ್ಯ ಇಲ್ಲ. ಯಾಕ ಇಲ್ಲಿ ಕೇವಲ ಆತ್ಮನ ಮಹತ್ವವೇ ಮುಖ್ಯ ಆಗಿರುವುದರಿಂದ ಆತ್ಮನ ಆಶ್ರಯದಿಂದಲೇ ಈ ಕಾಮನನ್ನ ಗೆಲ್ಲಬೇಕಪ್ಪ. ಆತ್ಮನ ಆಶ್ರಯ ಬಿಟ್ಟುಕೊಂಡು ಈ ಕಾಮನನ್ನ ಗೆಲ್ಲಲಿಕ್ಕೆ ಆಗುದಿಲ್ಲ. ಅದಕ್ಕ ಇಂದ್ರಿಯಗಳಿಗೆ ಮತ ಅರ್ಥ ಶ್ರೇಷ್ಠ ಅಂತ ಹೇಳಿದ ಕಾರಣದ ಏನು? ಇಲ್ಲಿ ಅರ್ಥ ಅಂದ್ರ ಪಂಚ ತನ್ಮಾತ್ರೆಗಳು. ತನ್ಮಾತ್ರೆಯೋ ಇಂದ್ರಿಯಗಳಿಗಿಂತ ಸೂಕ್ಷ್ಮ ಸರ್ವವಿದಿತ ಆಗಿರುವುದರಿಂದ ಅವುಗಳಿಗೆ ಪರ ಅಂತ ಹೇಳ್ಯಾರ. ಇದನ್ನ ನೀನು ಅರ್ಥ ಗರ್ಭಿತವಾಗಿ ತಿಳ್ಕೊ ಅಂತ ಹೇಳಿ ಪರಮಾತ್ಮ ಹೇಳ್ತಾನ. ಏನಂತಾನ? ಇಂದ್ರಿಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ ಪರ, ಅದು ಬೇರೆ ಶ್ರೇಷ್ಠ, ಸೂಕ್ಷ್ಮ, ಬಲವಂತ ಅಂತ ಹೇಳ್ಯಾರಲ್ಲ. 2ನೇ ಅಧ್ಯಾಯದೊಳಗ ಯತ್ನ ಮಾಡುವ ಬುದ್ಧಿ, ಬುದ್ಧಿವಂತನಾದ ಮನಸ್ಸನ್ನ, ಪುರುಷನ ಮನಸ್ಸನ್ನ ಅದೇನಕ್ಕಂದ್ರ ನಾನಾ ತರವಾಗಿ ವ್ಯವಹಾರ ಮಾಡುವ ಮತ್ತ ಶೀಲವಾದ ಇಂದ್ರಿಯಗಳು ಕೂಡ ಹೆಂಗದವ? ಬಲತ್ಕಾರದಿಂದ ಸೆಳೆದುಕೊಂಡು ಹೋಗ್ತವನ್. ಯಾವೋ ನಮ್ಮಲ್ಲಿರತಕ್ಕಂಥ ಆ ಇಂದ್ರಿಯಗಳೇನದವಲ್ಲ, ಬಲವತ್ತರವಾಗಿ ಜಗ್ತವಂತವು. ಇದಲ್ಲದೆ ವಿಷಯಗಳಲ್ಲಿ ವಿಚಾರಿಸುವ ಇಂದ್ರಿಯಗಳಲ್ಲಿರುವ ಯಾವುದರ ಜೊತೆಗೆ ಮನಸ್ಸು ಸೇರ್ತದಲ್ಲ, ಆ ಒಂದು ಇಂದ್ರಿಯವೇ ಮನುಷ್ಯನ ಬುದ್ಧಿಯನ್ನ ಹರಿಸ್ತದ. ಅದಕ್ಕ ವಚನಗಳಿಂದ ಮನಸ್ಸಿಗಿಂತಲೂ ಕೂಡ ಇಂದ್ರಿಯಗಳು ಬಲವುಳ್ಳವಂತ ಸಿದ್ಧಾಗತ್ತಲ್ಲಪ್ಪ. ಬುದ್ಧಿಗಿಂತ ಮನಸ್ಸಿನ ಸಹಾಯವನ್ನ ಪಡೆದ ಇಂದ್ರಿಯಗಳು ಬಲವಂತ ತೋರ್ತವಲ್ಲ. ನೋಡಿದರೆ ಪೂರ್ವಾಪರ ವಿರೋಧ ಅಂತ ತೋರ್ತದಲ್ಲ, ಇದಕ್ ಸಮಾಧಾನರ ಏನು? ಅದಕ್ಕ ಉಪನಿಷತ್ತಲ್ಲಿ ಕಠೋಪನಿಷತ್ತಿನೊಳಗ ಹೇಳ್ಯಾರ. ಏನಂತ ಹೇಳ್ಯಾರ? ಆತ್ಮಾನಂ ರಚನಂ ವಿದ್ಧಿ ಶರೀರಂ ರಥಮೇವಚ ಬದ್ಧ್ಯಂ ತು ಸಾರಥ್ಯಂ ವಿದ್ಧಿ ಮನಃ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾಹುರ್ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋವಿಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಂ ಏವಚ ಬದ್ಧ್ಯಂ ತೋ ಸಾರಥ್ಯಂ ವಿದ್ಧಿ ಮನಃ ಪ್ರಗ್ರಹಂ ಏವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾನ್ ತೇಷು ಗೋಚರಾನ್ ಆತ್ಮ ಇಂದ್ರಿಯ ಮನಃ ಯುಕ್ತಂ ಭೋಕ್ತ ಇತಿ ಆಹುಃ ಮನೀಷಿಣಃ. ಆತ್ಮ ರಥಿಕದನ. ಈ ದೇಹವೆಂಬ ಈ ರಥವನ್ನ ನಡೆಸುವ ಶಕ್ತಿ ಯಾರಿಗಿದೆ? ಆತ್ಮ ಇದ್ದಾಗ ಮಾತ್ರ ಈ ಶರೀರದ ವ್ಯವಹಾರಗಳು ನಡೆದವಪ್ಪ. ಆತ್ಮ ದೇಹವೇ ಆತ್ಮ ಆಗಿದ್ರ ಅದರಲ್ಲಿರತಕ್ಕಂಥ ಚೇತನ ವಸ್ತು ಹೊರಗೆ ಹೋದಾಗ ದೇಹ ವ್ಯವಹಾರ ಮಾಡೈತೇನು? ಕಣ್ಣುಗಳು ನೋಡವೇನು? ಕಣ್ಣು ಕಾಣುವುದಿಲ್ಲ. ಕಿವಿಗಳು ಕೇಳವೇನು? ಕೇಳೋದಿಲ್ಲ. ಬಾಯಿ ಮಾತಾಡತ್ತೇನು? ಮಾತಾಡೋದಿಲ್ಲ. ಯಾಕ? ಒಳಗಿರುವ ಆತ್ಮ ಚೇತನ ಅದರಲ್ಲಿರತಕ್ಕಂಥದ್ದು ತಾದಾತ್ಮ್ಯದಿಂದ ಹೊಂದಿರುವ ಅದೇನಾಗೈತಿ? ಬಿಟ್ಟು ಹೋಗಿದೆ. ಸೂಕ್ಷ್ಮ ದೇಹದ ಆತ್ಮ ಚೇತನದ ಅಲ್ಲೇನಾಗಿದೆ? ಬಿಟ್ಟು ಹೋಗಿ ಅವು ಎರಡು ಕೂಡಿಕೊಂಡಂಗಾಗಿತ್ತು ಅಲ್ಲ, ಅವು ಬಿಟ್ಟಾವ. ಬಿಟ್ಟಾಗ ಈ ಕೊಡ್ಡದಂತೆ ಇರತಕ್ಕಂಥ ಈ ದೇಹ ಹೆಂಗೈತಿದು? ಜಡ ಐತೆ. ಆತ್ಮ ಚೇತನ ವಸ್ತು ಇರಲಾರದ ಇದೇನಾಗುದಿಲ್ಲ, ಈ ದೇಹದ ವ್ಯವಹಾರ ನಡೆಯುದಿಲ್ಲಪ್ಪ. ಅದಕ್ಕೆ ಹಂಗದನ. ಅದಕ್ಕ ಆತ್ಮ ರಥಿಕದನ. ಬುದ್ಧಿ ಅವನ ಸಾರಥಿ, ಶರೀರ ರಥ, ಮನಸ್ಸು ಲಗಾಮ.
ಇಂದ್ರಿಯಗಳು ಕುದುರೆಗಳದವಲ್ಲ. ಈ ಶಬ್ದಾದಿ ವಿಷಯಗಳೇ ಮಾರ್ಗ ಅಂತ ನೀ ತಿಳ್ಕೊ. ವಾಸ್ತವದಲ್ಲಿ ರಥಿಕನ ಅಧೀನದಲ್ಲಿ ಸಾರಥಿ. ಆ ರಥಿಕ ಯಾರದಾರಲ್ಲ ಅವನ ಅಧೀನದೊಳಗ ಸಾರಥಿ. ಸಾರಥಿ ಅಧೀನದಲ್ಲಿ ಲಗಾಮ. ಆ ಲಗಾಮಿನ ಅಧೀನದಲ್ಲಿ ಕುದುರೆಗಳು. ಇದೇನೈತೆಲ್ಲ ಸರಿಯಾಗಿ ಇದ್ದರೂ ಕೂಡ ಯಾವನ ಬುದ್ಧಿ ರೂಪ ಸಾರಥಿ ಸರ್ವಥಾ ವಿವೇಕ ಜ್ಞಾನದಿಂದ ಶೂನ್ಯ ಆಗಿದ್ದರೆ, ಮನರೂಪ ಲಗಾಮ ನಿಯಮಾನುಸಾರ ಅಧೀನದಲ್ಲಿ ಇಲ್ಲದಿದ್ದರೆ, ಇಂಥ ಜೀವಾತ್ಮನ ರೂಪ ರಥಿಕನ ಇಂದ್ರಿಯ ರೂಪ ಈ ಕುದುರೆಗಳೇನ್ ಮಾಡ್ತಾವ, ತಮ್ಮ ಮನಸ್ಸಿಗೆ ಬಂದಂತೆ ಅತ್ತಿತ್ತ ಎಳೆದಾಡಿ ಆ ಕೆಟ್ಟ ಕುದುರೆಗಳು ಏನ್ ಮಾಡ್ತಾವ, ಬಲಾತ್ಕಾರವಾಗಿ ವಿಷಯ ಮಾರ್ಗದಲ್ಲಿ ರಥವನ್ನು ಎಳೆದುಕೊಂಡು ಹೋಗಿ ಗುಂಡಿಯಲ್ಲಿ ತಗ್ಗಿನೊಳಗ ಹಾಕ್ತಾವಲ್ಲಪ್ಪ. ಈಗ ಕುದುರೆಗಳನ್ನ ನಾವು ಕಟ್ಟಿ ಅವಕ್ಕೆ ಸರಿಯಾಗಿ ಲಗಾಮ ಹಾಕ್ಲಿಲ್ಲ ಅಂದ್ರೆ ಕುದುರೆ ರಥ ಓಡ್ಸಾಕತ್ತೀವಿ. ರಥ ಆ ರಥಕ್ಕೆ ಕಟ್ಟಿದ ಕುದುರೆಗಳು ನಮ್ಮ ಅಧೀನ ಇರದಿದ್ದರೆ ಹೇಗೆ ಆ ರಥವನ್ನ ಹೋಗಿ ಆ ಗಟರದ ಕೆಡುತ್ತವಲ್ಲ, ಅದರಂತೆ ಇಂದ್ರಿಯಗಳೇನದವ ಅವುಗಳಿಗೆ ಸ್ವೇಚ್ಛಾಚರಣೆಯಿಂದ ಬಲಾತ್ಕಾರವಾಗಿ ವಿಷಯ ದತ್ತ ಎಳ್ಕೊಂಡು ಹೋಗಿ ನಮ್ಮನ್ನೇನ್ ಮಾಡ್ತಾವ, ಆ ಆಳ ಗುಂಡಿ ಒಳಗ ಕೆಡುತ್ತವಲ್ಲ. ಎಲ್ಲಿವರೆಗೆ ಬುದ್ಧಿ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಜೀವಾತ್ಮನ ಅಧೀನನಾಗುವವರೆಗೆ, ಇಂದ್ರಿಯ ಮನಸ್ಸು ಬುದ್ಧಿ ಈ ಬುದ್ಧಿಗಳಿಗೆ ಮೋಸವನ್ನ ಮಾಡಿ ಎಲ್ಲವನ್ನ ಬಲಾತ್ಕಾರದಿಂದ ಎಳ್ಕೊಂಡು ಹೋಗಿ ಕೆಟ್ಟ ಮಾರ್ಗದಲ್ಲಿ ಸೆಳೆದುಕೊಂಡು ಹೋಗ್ತಾವಪ್ಪ ಈ ಇಂದ್ರಿಯಗಳು. ಅದಕ್ಕೆ ನೀನೇನ್ ಮಾಡು, ಈ ಇಂದ್ರಿಯಗಳ ಮುಖಾಂತರವಾಗಿ ಬರತಕ್ಕಂಥ ಈ ಕೆಟ್ಟ ದುಷ್ಟ ಶಕ್ತಿಗಳೇನದವಲ್ಲ, ನೀನು ಬರಲಾರದಂತೆ ಮಾಡಿಕೋ ಅರ್ಜುನ. ಮನಸ್ಸಿನಿಂದ ಇಂದ್ರಿಯಗಳಿಂದ ಬುದ್ಧಿಯಿಂದ ಬಂದು ನಿನ್ನೇನ್ ಮಾಡ್ತಾವ ಅಂದ್ರ ಅದೋ ಗತಿಗೆ ಓದು ಹಾಕ್ತಾವ. ಅದಕ್ಕ ನೀನೇನ್ ಮಾಡು, ಅವು ಬರುವ ಕೆಟ್ಟ ದುಷ್ಟ ಶಕ್ತಿಗಳನ್ನ ನಿಲ್ಲಿಸು. ಮೊದಲ ಮನಸ್ಸಿಗೆ ವಿಷಯದ ಸುಖ ಆಸೆಯನ್ನ ತೋರಿಸಿ, ಆ ಮನಸ್ಸಿಗೆ ಅವು ಏನ್ ಮಾಡ್ತಾವಂದ್ರ ವಿಷಯದ ಆಸೆಗಳನ್ನ ತೋರಿಸಿ ತಮ್ಮ ಸ್ವಾಧೀನ ಮಾಡ್ಕೊಳ್ತಾವ. ನಂತರ ಮನಸ್ಸು ಮತ್ತು ಇಂದ್ರಿಯಗಳು ಸೇರಿಕೊಂಡು, ಮನಸ್ಸು ಮತ್ತು ಇಂದ್ರಿಯಗಳು ಈ ಎಲ್ಲ ಸೇರ್ಕೊಂಡು ಬುದ್ಧಿಯನ್ನ ತಮಗನುಕೂಲವಾಗುವಂತೆ ಮಾಡ್ಕೊಳ್ತಾವ. ಯಾವೋ ಆ ದುಷ್ಟ ಶಕ್ತಿಗಳು. ನಂತರ ಏನ್ ಮಾಡ್ತಾವ, ಎಲ್ಲವೂ ಸೇರಿಕೊಂಡು ಇಂದ್ರಿಯಗಳು ಮನಸ್ಸು ಬುದ್ಧಿ ಸೇರಿಕೊಂಡು ಆತ್ಮನನ್ನ ಸ್ಮೃತಿ ತಪ್ಪಿಸಿ ತಮ್ಮ ಅಧೀನ ಮಾಡಿಕೊಳ್ತಾವ. ಪರಂತು ವಾಸ್ತವದಲ್ಲಿ ಇಂದ್ರಿಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ, ಎಲ್ಲದಕ್ಕಿಂತ ಆತ್ಮನೇ ಬಲವುಳ್ಳವನಾಗನಲ್ಲ. ಹಂತ ಆತ್ಮ ಯಾರ ಬುದ್ಧಿ ರೂಪ ಸಾರಥಿ ವಿವೇಕಿಯಾಗ್ಯಾನಲ್ಲ, ಮನರೂಪ ಲಗಾಮ ಯಾರು ನಿಯಮಾನುಸಾರವಾಗಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಾನಲ್ಲ, ಯಾರ ಇಂದ್ರಿಯ ರೂಪ ಕುದುರೆಗಳು ಉತ್ತಮ ಕುದುರೆಗಳಂತೆ ವಶದಲ್ಲಿ ಇರುವುದಿಲ್ಲವೋ, ಆ ಕುದುರೆಗಳನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡಾಗ ಇಂಥ ಮನಸ್ಸು ಬುದ್ಧಿ ಇಂದ್ರಿಯಗಳುಳ್ಳವ ಪರಮಾತ್ಮನ ಪದವನ್ನ ಪ್ರಾಪ್ತಿ ಮಾಡಿಕೊಳ್ತಾನ. ಯಾರು ಅದರ ಜೊತೆಗೆ ವಿಷಯಗಳ ಬೆನ್ನತ್ತಿ ಇಂದ್ರಿಯಗಳು ಹೇಳಿದಂತೆ, ಮನಸ್ಸು ಹೇಳಿದಂತೆ, ಬುದ್ಧಿ ಹೇಳಿದಂತೆ ಆ ಬುದ್ಧಿಯನ್ನ ನಾಶ ಮಾಡಿಕೊಂಡು ಆ ವಿಷಯಗಳದತ್ತ ಮನಸ್ಸನ್ನ ಹರಿದರೆ, ಆ ಮನಸ್ಸು ಹರಿದರೆ ಏನಕತಿ, ಆ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಮನುಷ್ಯನಿಗೆ. ತನ್ನ ಹಿಡಿತದಲ್ಲಿಟ್ಟುಕೊಂಡು
ಮನಸ್ಸು ಬುದ್ಧಿ ಇಂದ್ರಿಯಗಳು ತನ್ನ ಹಿಡಿತದಲ್ಲಿಟ್ಟುಕೊಂಡು ಮನುಷ್ಯ ಅವ ಆತ್ಮ ತತ್ವದ ಕಡೆಗೆ ಹೋದಾಗ ಆತ್ಮ ಸ್ವರೂಪವನ್ನ ತಿಳಿದುಕೊಂಡಾಗ ಅವನಿಗೆ ಪುನರ್ಜನ್ಮವಿಲ್ಲ. ಪುನರ್ಜನ್ಮ ಅಂದ್ರ ಮರಳಿ ಜನ್ಮವನ್ನ ತೊಟ್ಟುಕೊಂಡು ಬಂದು ಅನುಭವಿಸಲಾರದ ದುಃಖಗಳನ್ನ ಅನುಭವಿಸುವುದಿಲ್ಲ. ಎಲ್ಲಿವರೆಗೆ ನಮ್ಮ ಆತ್ಮ ಸ್ವರೂಪವನ್ನ ನಾವು ನೀವೆಲ್ಲರೂ ತಿಳಿಯುವುದಿಲ್ಲಲ್ಲ, ಅಲ್ಲಿವರೆಗೆ ಈ ಭವಸಾಗರದಿಂದ ಹುಟ್ಟು ಸಾವಿನಿಂದ ಬಿಡುಗಡೆ ಆಗುವುದಿಲ್ಲ. ಅದಕ್ಕ ಹೇ ಅರ್ಜುನ, ಈ ವಿಷಯವನ್ನ ಮುಂದೆ 6ನೇ ಅಧ್ಯಾಯದೊಳಗೆ ಹೇಳ್ಯಾರಲ್ಲ, ಗೆಲ್ಲಲ್ಪಟ್ಟ ಮನಬುದ್ಧಿ ಇಂದ್ರಿಯಗಳಲ್ಲ ತನಗೆ ತಾನು ಮಿತ್ರನೆಂದು ಗೆಲ್ಲಲಿಕ್ಕಾಗದಿದ್ದರೆ ತನಗ ತಾನೇ ಶತ್ರು ಅಂತ ತಿಳ್ಕೊ. ಈ ಮನುಷ್ಯ ಜನ್ಮಕ್ಕೆ ಅರಿವಿನ ಜನ್ಮಕ್ಕೆ ನಾವು ಬಂದೇವಲ್ಲ, ನಮ್ಮ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರ ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕ ಶತ್ರುಗಳಂತ ನೀ ತಿಳ್ಕೊ. ಇಂದ್ರಿಯಗಳು ಹೆಂಗದವ? ವಾಸ್ತವವಾಗಿ ದುರ್ಬಲವಾಗಿದ್ದರೂ ಕೂಡ ಪ್ರಬಲವಾದವುಗಳಂತೆ ತೋರ್ತವ. ಅವು ಪ್ರಬಲ ಯಾಕಾಗ್ಯಾವ ಅಂತಂದ್ರ ಅದರ ಕಡೆ ನೀನು ಮನಸ್ಸನ್ನ ಕೊಟ್ಟು ಇಂದ್ರಿಯಗಳು ಹೇಳಿದಂತೆ ಮನಸ್ಸನ್ನು ಕೇಳಿದರೆ, ಮನಸ್ಸು ಮತ್ತು ಇಂದ್ರಿಯಗಳು ಕೂಡಿಕೊಂಡು ಹೇಳಿದಂತೆ ಬುದ್ಧಿ ಕೇಳಿದರೆ ಏನಕ್ಕವ? ಎಲ್ಲವೂ ಕೂಡ ನಾಶಕತಪ ನಿನ್ನ ಆತ್ಮ ಸ್ವರೂಪ ತಿಳಿಗೋಸ್ಕರವಾಗಿ. ಅದಕ್ಕ ಇಂಥದ್ದನ್ನ ನಾವೇನ್ ಮಾಡ್ಬೇಕು? ಈ ಪೂರ್ವಾಪರ ವಿರೋಧ ಇಲ್ಲಂತ ಸ್ಪಷ್ಟ ಆಗಿದೆಯಲ್ಲ. ಇಲ್ಲಿ ಪರತರಹ ಅಂತ ಕೂಡ ಹೇಳಿದ್ರಲ್ಲ, ಇದು ಅತ್ಯಂತ ಪರ. ಯಾಕೆ ಇದನ್ನ ಅತ್ಯಂತ ಪರ ಹೇಳಲಿಕ್ಕೆ ಭಾವ ಆದರೂ ಕೂಡ ಏನು? ಅದೇ ಕಠೋಪನಿಷತ್ತಿನೊಳಗ ಬಳಸಿದ್ರಲ್ಲ, ಈ ವಿಷಯವನ್ನ ಪ್ರತಿಪಾದಿಸಿದೆಯಲ್ಲ, ಅಲ್ಲಿ ಬುದ್ಧಿಗಿಂತ ಮಹತ್ವ ಪರವೆಂತಲು. ಬುದ್ಧಿಯು ಕೂಡ ಆತ್ಮಚೇತನ ಬುದ್ಧಿಯನ್ನ ಬೆಳಗಿದಾಗ ಬುದ್ಧಿ ಅದು ನಿಶ್ಚಯ ಮಾಡುವಂತ ಶಕ್ತಿ ಐತಂತ. ಅದಕ್ಕ ಬುದ್ಧಿಗೆ ಅದರ ಆಶ್ರಯ ಪಡ್ಕೊಂಡು ಮನಸ್ಸಿನಲ್ಲಿ ಕೂಡ ಚೇತನ ಬೆಳಗಿದಾಗ, ಮನಸ್ಸನ್ನ ಚೇತನ ಬೆಳಗಿದಾಗ ಸಂಕಲ್ಪ ವಿಕಲ್ಪ ಮಾಡುವ ಶಕ್ತಿ ಆ ಮನಸ್ಸಿಗಿದೆ. ಆ ಇಂದ್ರಿಯಗಳೇನದವಲ್ಲ, ಇಂದ್ರಿಯಗಳಿಗೆ ಆತ್ಮಚೇತನ ಬೆಳಗಿದಾಗ ಅದರ ಆಧಾರವಾಗಿ ಇವು ಕೂಡ ವ್ಯವಹಾರವನ್ನ ಮಾಡ್ತಾವಲ್ಲ. ಇಂದ್ರಿಯಗಳು ಆತ್ಮ ಚೇತನ ಇರಲಾರದ, ಆತ್ಮ ವಸ್ತು ಇರಲಾರದ, ಇವು ಯಾವಕ್ಕೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲವ. ಅದಕ್ಕಿದನ್ನ ನೀನು ಸರಿಯಾಗಿ ತಿಳಿದುಕೋ. ಎಲ್ಲದಕ್ಕೂ ಏನದನ? ಆತ್ಮನೇ ಸರ್ವಾಧಾರ, ಸರ್ವಾಧಿಷ್ಠಾನ ರೂಪ ಆತ್ಮ, ಸರ್ವ ಪ್ರಕಾಶಕನಾಗ ನಮ್ಮ ಆತ್ಮ. ಅದಕ್ಕ ಅತ್ಯಂತ ಪರ, ಇಂದ್ರಿಯಗಳಿಗಿಂತಲೂ ಪರ, ಮನಸ್ಸಿಗಿಂತಲೂ ಪರ, ಬುದ್ಧಿಗಿಂತಲೂ ಪರ. ಅದಕ್ಕ ಅವ ಎಲ್ಲದಕ್ಕೂ ಕೂಡ ಅವನ ಚೇತನವನ್ನ ಪಡ್ಕೊಂಡು ಎಲ್ಲ ವ್ಯವಹಾರ ಮಾಡ್ತಾವಲ್ಲ ಅವನ ಪ್ರಕಾಶದಲ್ಲಿ. ಈಗ ನಾವು ನಡೀತೇವಲ್ಲ, ನಡೆಯುವುದು ಕಾಮದ ಪ್ರಕರಣ. ಇಂಥ ಕಾಮವನ್ನ ನಾಶ ಮಾಡಲು ಹೇಳರಲ್ಲ ಅಂದ ಮೇಲೆ ಈ ಶ್ಲೋಕದೊಳಗೆ ಬಂದಿರುವ ಸಹ ಎಂಬ ಪದ ಕಾಮದ ವಾಚಕ ಅಂತ ತಿಳಿದರೆ ತಪ್ಪಾಗುತ್ತದೆಯೇ? ಪ್ರಶ್ನೆ ಮಾಡ್ತಾನೆ. ಈಗ ನಡೆಯುವುದು ಕಾಮವನ್ನ ಕೊಲ್ಲುವ ಪ್ರಕರಣ ಎಂಬುದರಲ್ಲಿ ಸಂಶಯ ಇಲ್ಲಪ್ಪ. ಎಲ್ಲಿವರೆಗೆ ಆ ಕಾಮನನ್ನ ನೀನು ಅವನ ಕೊಲ್ಲೋದಿಲ್ಲಲ್ಲ, ಅಲ್ಲಿವರೆಗೆ ಏನಾಗುದಿಲ್ಲ? ನಿನ್ನ ನಿಜವಾದ ಸ್ವರೂಪವನ್ನ ತಿಳಿಲಿಕ್ಕಾಗುದಿಲ್ಲ. ಯಾಕ? ಅದು ಕಾಮ ಶ್ರೇಷ್ಠ ಅಂತ ತೋರಿಸುವ ಪ್ರಕರಣ ಅಲ್ಲ. ಕಾಮವನ್ನ ಕೊಲ್ಲುವ ಶಕ್ತಿ ಆತ್ಮನಲ್ಲಿ ಸಹಜ ಆಗಿದೆ. ಆತ್ಮನಲ್ಲಿ ಆ ಶಕ್ತಿ ಇರುವಂತದ್ದಾಗಿದೆಲ್ಲ, ಅಂತ ಶಕ್ತಿಯನ್ನ ನೀನು ತಿಳಿದುಕೊಂಡು ಏನ್ ಮಾಡೋ? ತನ್ನ ಆತ್ಮ ಬಲ ತಿಳಿದಿದ್ದಾದರೆ ಬುದ್ಧಿ ಮನಸ್ಸು ಇಂದ್ರಿಯಗಳ ಮೇಲೆ ಸಹಜವಾಗಿ ತನ್ನ ಪೂರ್ಣ ಅಧಿಕಾರವನ್ನ ಸ್ಥಾಪಿಸಿ ಎಲ್ಲವೂ ಕೂಡ ಇವ ಹೇಳಿದಂತೆ ಕೇಳುವ ಹಾಗೆ ಮಾಡಿದಾಗ ಇಂದ್ರಿಯಗಳು ಜಗ್ಗಿದಂತೆ
ಮನಸ್ಸು ಹೊರಗ ಹೋಗಿ ಸಂಕಲ್ಪ ವಿಕಲ್ಪ ಮಾಡುವ ಆ ಬುದ್ಧಿ ನಿಶ್ಚಯ ಮಾಡ್ತದಲ್ಲ, ಅದರೊಳಗ ನೀನು ನಿನ್ನ ಆತ್ಮ ಚೇತನದ ಶಕ್ತಿಯನ್ನ ಕೊಟ್ಟರೆ ಏನ್ ಮಾಡ್ತದವ, ನಿನ್ನನ್ನ ತಿಳಿಯಲಾರದಂತೆ ನಾನಾ ತರವಾಗಿ ಆ ದುಃಖಕ್ಕೆ ಕಾರಣ ಮಾಡ್ತಾವಪ್ಪ. ಅದಕ್ಕೆ ನೀ ತಿಳ್ಕೊ, ಈ ಇಂದ್ರಿಯ ಮನಸ್ಸು ಬುದ್ಧಿಗಿಂತ ಕಾಮ ಅತ್ಯಂತ ಶ್ರೇಷ್ಠ ಒಪ್ಪಿದರೆ ಅವುಗಳಿಂದ ಕಾಮವನ್ನ ನಾಶ ಮಾಡು. ಏನೇನ್ ಮಾಡು? ಆ ಕಾಮವನ್ನ ನಾಶ ಮಾಡು. ಅತ್ಯಂತ ಶ್ರೇಷ್ಠ ಅಂತ ನೀ ತಿಳ್ಕೊಂಡಿದ್ದೆ ಅಂದ್ರೆ ಪ್ರಸಂಗ ಬರುವುದಿಲ್ಲ. ಇದಲ್ಲದೆ ಸಹ ಅದಕ್ಕೆ ಕಾಮ ಅಂತ ಅರ್ಥ ಮಾಡೋದು ಕಠೋಪನಿಷತ್ತಿಗೂ ಕೂಡ ವಿರುದ್ಧ ಆಗೈತಿ. ಇದು ಅದಕ್ಕ ಸಹ ಪದವು ಕೂಡ ಏನಲ್ಲ, ಕಾಮದ ವಾಚಕ ಅಲ್ಲ. ಲಕ್ಷ್ಯ ಮಾಡಿ ಅಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಸಹ ಪದವು ಕೂಡ ಪರತತ್ವ ಅಂದರ ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆತ್ಮನ ವಾಚಕ ಆಗೈತಂತ ತಿಳ್ಕೊ. ಇದು ಯಾವ ವಾಚಕ ಆಗೈತೆ? ಆತ್ಮನ ವಾಚಕ ಆಗೈತಂತ ತಿಳ್ಕೋರಪ್ಪ. ನೀನು ಆತ್ಮನನ್ನ ತಿಳಿದು ಈ ಕಾಮನನ್ನ ಗೆಲ್ಲು. ಎಲ್ಲಿವರೆಗೆ ನೀನು ಆತ್ಮ ಸ್ವರೂಪವನ್ನ ತಿಳಿಯುವುದಿಲ್ಲ ಅಲ್ಲಿವರೆಗೆ ಈ ಕಾಮನನ್ನ ಗೆಲ್ಲಲಿಕ್ಕೆ ಆಗುದಿಲ್ಲ. ನೀನು ಇದನ್ನ ಚೆನ್ನಾಗಿ ತಿಳ್ಕೊಂಡಾಗ ಮಾತ್ರ ಅದೇನಕತೆ, ಆತ್ಮ ಸ್ವರೂಪವನ್ನ ತಿಳಿದುಕೊಂಡಾಗ ನಿನಗ ಈ ಕಾಮನನ್ನ ಗೆಲ್ಲಲಿಕ್ಕೆ ಆಗ್ತತಿ. ಇಲ್ಲಕಂದ್ರ ಆಗುದಿಲ್ಲಪ್ಪ. ಅದಕ್ಕೆ ನೀನು ಸಾರವಾಗಿ ವಿಚಾರ ಮಾಡು. ಅದಕ್ಕ ಹೇಳ್ತಾನವ, ಮುಕ್ತಿ ಮಾರ್ಗಗಾಮಿಗಳನ್ನ ಕಂಗೆಡಿಸುವ ಭಯಾನಕವಾದ ರಾಕ್ಷಸ ಈ ಕಾಮ. ಹಂಗದನೇವ, ಈತ ಕೆಲವು ಆಯಕಟ್ಟಿನ ಸ್ಥಾನಗಳನ್ನ ಹಿಡಿದುಕೊಂಡು ದೇವಯಾತ್ರಿಕರ ಮೇಲೆ ಆಗಾದ ದಾಳಿ ಮಾಡ್ತಾನಲ್ಲ ಈ ಕಾಮ. ಇಂಥ ಕಾಮನನ್ನ ನೀನೇನ್ ಮಾಡು, ಗೆಲ್ಲು. ದೇವಯಾತ್ರಿ ನಿರಾತಂಕವಾಗಿ ದೇವದತ್ತನ ಸಾಗಬೇಕಂತ. ಎಲ್ಲಿವರೆಗೆ ನಾವು ಈ ಕಾಮನನ್ನ ಜಯಿಸಿ ಆ ದೇವನ ದತ್ತ ನಾವು ಹೋಗುದಿಲ್ಲಲ್ಲ ಅಲ್ಲಿವರೆಗೆ ಆಯಕಟ್ಟಿನ ಸ್ಥಾನಗಳನ್ನ ತನ್ನ ವಶಪಡಿಸಿ ಈ ಕಾಮ ಆ ಭಗವಂತನನ್ನ ಕೂಡಲಿಕ್ಕೆ ನಾವು ಹೋಗ್ಲಿಲ್ಲಂದ್ರ ನೀವೇನ್ ಮಾಡ್ತಾನೆ, ಕಾಮ ತನ್ನ ಸ್ಥಾನಗಳನ್ನ ತನ್ನ ವಶಪಡಿಸಿಕೊಂಡು ಆ ಕಾಮನನ್ನ ಅಲ್ಲಿಂದ ಉಚ್ಚಾಟನಗೊಳಿಸಬೇಕಲ್ಲ, ಅದನ್ನ ಓಡಿಸ್ಬೇಕಂತ. ಹಾಗಾದ್ರ ಆ ಸ್ಥಾನಗಳು ಯಾವುವು? ನೀವು ಓಡಿಸ್ಬೇಕಂತ ಹೇಳಿದಲ್ಲ ಪರಮಾತ್ಮ, ಆ ಸ್ಥಾನಗಳು ಯಾವುವು? ಇಂದ್ರಿಯಾಣಿ. ನಮ್ಮಲ್ಲಿ ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳೇ 5 ಅದಾವಲ್ಲ. ಮನಸ್ಸು, ಮನನು ಕೂಡ ಇಂದ್ರಿಯ ಅಂತ ಕರೆದಾರ. ನಾವೇನ್ ತಿಳ್ಕೊಂಡು ಒಂದಿಷ್ಟು ಮಂದಿ ಆ ಮನಸ್ಸು ಇಂದ್ರಿಯ ಅಲ್ಲ, ಬುದ್ಧಿ ಇಂದ್ರಿಯ ಅಲ್ಲ ಅಂತ ಕೂಡ ಹೊಡೆದಾಡ್ತಾರ. ಇದು ಇಂದ್ರಿಯಗಳು ಕೂಡ ಮನಸ್ಸು ಕೂಡ ಬುದ್ಧಿ ಕೂಡ ಏನಾಗ್ಯಾವಂತಂದ್ರ ಇವು ನಾನಾ ತರವಾಗಿ ಜೀವನ ನಿಲಯವಾದ ದೇಹದಲ್ಲಿ ಅತ್ಯ ಅಮೂಲ್ಯವಾದ ಬಾಹ್ಯಾಂತರ ಇಂದ್ರಿಯಗಳು ಅದಾವಲ್ಲಿವು. ಇಂದ್ರಿಯಗಳು ಹೆಂಗದವ? ಹೊರಮುಖವಾಗ್ಯದವ. ಅವು ಆ ಹೊರಮುಖವಾದಂತ ಇಂದ್ರಿಯಗಳನ್ನ ನಾವೇನ್ ಮಾಡ್ಬೇಕು? ಒಳಮುಖ ಮಾಡಿಕೊಂಡು ನಮ್ಮ ಆತ್ಮ ಸ್ವರೂಪದ ಕಡೆ ಅಂತ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ಹರಿಸಿದಾಗ ಆತ್ಮನನ್ನ ಕೂಡಿ. ಶ್ರೋತ್ರ ತ್ವಚಾದಿಗಳು ಕೂಡ ಬಾಹ್ಯೇಂದ್ರಿಯ, ಮನಸ್ಸು ಬುದ್ಧಿ ಇವು ಏನದವ? ಅಂತರಿಂದ್ರಿಯ. ಬಾಹ್ಯೇಂದ್ರಿಯ ಇಂದ್ರಿಯಗಳು ಹೊರಗದವ, ಹೊರಮುಖ ಮಾಡಿಟ್ಟನಂತ. ಯಾವೋ ನಮ್ಮ ಇಂದ್ರಿಯ ಕಣ್ಣು, ಕಿವಿ, ಈ ಬಾಯಿ, ಮೂಗು ಹೆಂಗದ? ಇವು ಹೊರಗದವ. ಹೊರಗಿದ್ದಾಗ ಹೊರಗಿನ ವಿಷಯಗಳನ್ನೇ ನೋಡಕ್ ಹೋದಾಗ ಒಳಗಿನ ವಿಷಯ ಕಾಣುವುದು ಯಾವಾಗ? ಅದಕ್ಕೆ ನಮ್ಮನ್ನೇನ್ ಮಾಡ್ತಾವ?
ಮನಸ್ಸು ಮತ್ತು ಬುದ್ಧಿ ಒಳಗದವಂತೆವು, ಒಳಗಿದ್ದರೂ ಕೂಡ ಹೊರಗೆ ಬಂದು ಎಲ್ಲ ವ್ಯವಹಾರವನ್ನ ಮಾಡ್ತಾವಲ್ಲ. ಅದಕ್ಕೆ ಇವನೇನ್ ಮಾಡ್ಬೇಕು? ಇಂಥ ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಅಂತರಿಂದ್ರಿಯ ದೇವ ದರ್ಶನಕ್ಕ ನಮ್ಮನ್ನು ಕರೆದೊಯ್ಯಬಲ್ಲ ಈ ಸಾಧನಗಳು ಏನದವ? ಪವಿತ್ರದವಲ್ಲ. ಇವುಗಳನ್ನ ತನ್ನ ವಶಕ್ಕೆ ತೆಗೆದುಕೊಂಡರೆ ಸಾಧಕ ನಿರ್ವಿಘ್ನವಾಗಿ ದಿವ್ಯ ಯಾತ್ರೆ. ಯಾರು ಸಾಧಕ ಆತ್ಮ ಸ್ವರೂಪವನ್ನ ತಿಳ್ಕೋಬೇಕಂತ ಹೊಂಟಾನಲ್ಲ, ಇವುಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಈ ಸಾಧನೆಯನ್ನ ಮಾಡಿದಾಗ ಕೊನೆಗೆ ಪರಮಾತ್ಮನನ್ನ ಕಂಡು ಅಲ್ಲಿಗೆ ಸಾಮರಸ್ಯ ಹೊಂದಾನ ಈ ಸಾಧಕ. ಕಾಮ ರಾಕ್ಷಸ ರಣಚತುರ. ಇವ ಹಿಂಗದನಂದ್ರ ರಣಚತುರದನಂತ. ಯಾರೋ ಕಾಮ ಜೀವರನ್ನ ತನ್ನಳವಿಗೆ ಹಾಕಿಕೊಳ್ಳುವ ಕುಶಲತೆ ಅವನಲ್ಲಿದೆ. ಯಾವನಲ್ಲಿದೆ? ಆ ಕಾಮನಲ್ಲಿದೆ. ಆತ ಮೊಟ್ಟ ಮೊದಲು ಕಣ್ಣು, ಕಿವಿ, ನಾಲಿಗೆ, ಚರ್ಮಗಳ ಮೂಲಕ ಸದ್ದಿಲ್ಲದೆ ಒಳಗೆ ಸುಳಿದುತ್ತಾನಂತೆ. ಯಾರು? ಕಾಮ. ಯಾವ ಸತ್ತು ಮಾಡುವುದಿಲ್ಲ, ಯಾವ ಗದ್ದಲಗಳನ್ನ ಮಾಡಲಾರದೆ ಏನ್ ಮಾಡ್ತಾನವ? ಇಂದ್ರಿಯಗಳಲ್ಲಿ ಪ್ರವೇಶನಾಗಿ ಆ ಇಂದ್ರಿಯಗಳ ಮುಖಾಂತರವಾಗಿ ಮನಸ್ಸಿಗೆ ಬಂದು, ಮನಸ್ಸಿನಿಂದ ಬುದ್ಧಿಗೆ ಬಂದು ಏನಕ್ಕ ನಿಮ್ಮ ನುಸುಳ್ತಾನ. ಯಾರು? ಈ ಕಾಮ. ಅತ್ಯಂತ ಮಹತ್ವದ ಸಾಧನಗಳಾದ ನಮ್ಮ ಮನ ಬುದ್ಧಿಗಳಲ್ಲಿ ಪ್ರವೇಶ ಮಾಡ್ತಾನ ಈ ಕಾಮ. ಯೌವನ ಮೊಳಕೆ ಹೊಡೆಯುತ್ತವಂತೆ ಮಾಡ್ತಾನ. ದೇಹ ಸ್ಥಿತಿಲಾಗಿದ್ದರೂ ಕೂಡ, ವಯಸ್ಸು ಮುಗದಿದ್ದರೂ ಕೂಡ ಈ ಕಾಮ ಏನ್ ಮಾಡ್ತಾನ? ಯೌವನ ಮೊಳಕುವಂತೆ, ಯೌವನ ಶಕ್ತಿ ಬರುವ ಹಾಗೆ ಈ ದೇಹದಲ್ಲಿ ಪ್ರಚೋದನೆಯನ್ನ ಮಾಡ್ತಾನ ಈ ಕಾಮ. ಅದಕ್ಕ ಬುದ್ಧಿಗಳೇ ಈ ಕಾಮ ವಶನಾಗುವುದರಿಂದ ಜೀವನಕ್ಕನ ನಿರುಪಾಯನಾಗಿ ಕಾಮದ ದಾಸತ್ವವನ್ನ ವಹಿಸ್ತಾನಲ್ಲ. ಎಲ್ಲಿಯವರೆಗೆ ದಾಸತ್ವ ಅಲ್ಲಿಯವರೆಗೆ ಪ್ರಗತಿ ಬರೀ ಕನಸು. ತಾನೇನ್ ಮಾಡ್ತಾನಂದ್ರ ಬರೇ ಕನಸನ್ನ ಕಾಣ್ತಾನಂತ. ಆಂಗ್ಲರ ಗುಲಾಮರಾಗುವವರೆಗೆ ನಮ್ಮ ಏಳಿಗೆಗಾಗಿ ಒಂದು ಪುಟ್ಟ ಯೋಚನೆ ಕೂಡ ಮಾಡುವುದು ಸಾಧ್ಯ ಆಗಲಿಲ್ಲ. ಅದರಂತೆ 100 ವರ್ಷ ಹೋರಾಡಿದಾಗ ಆ ಜನ ಭಾರತದಿಂದ ಕಾಲ್ ತೆಗೆದರಲ್ಲ. ಯಾರೋ ಬೇರೆ ದೇಶದಿಂದ ಬಂದಂತ ಇಂಗ್ಲಿಷರು. ನಮ್ಮ ಭವಿಷ್ಯವನ್ನೇ ನಾವೇ ಕೆಟ್ಟವಲ್ಲ ಬಲ ಪಡೆದಿವಲ್ಲ. ಅದೇ ರೀತಿ ಮನ ಬುದ್ಧಿ ಎಂಬ ಜೀವ ನಿವಾಸಗಳು ಏನದವು? ಜೀವನ ಆಧೀನಕ್ಕೆ ಬರುವವರೆಗೆ ಮುಕ್ತಿ ಎಂಬುವ ಶಬ್ದ ಮಾತ್ರ. ಕಾಮನನ್ನ ಹೊಡೆದರೆ ಆ ಕಾಮನನ್ನ ಹೊಡೆಯಲ್ಪಟ್ಟಲು ಜನ್ಮ ಜನ್ಮಗಳ ಪ್ರಯತ್ನ ನಂಬುದು ಸಾಗಬೇಕಂತ. ಎಷ್ಟರ ಪ್ರಬಲ ಆಗಿದೆ ಅದು ಕಾಮ. ಕೋಟಿಗಳ ಜನ್ಮಗಳನ್ನ ಕಳೆದೇವಂತ ನಾವು ಇಂಥದ್ದನ್ನ ವ್ಯವಹಾರ ಮಾಡಿ. ಅದಕ್ಕ ಆಂಗ್ಲರು ಕೇವಲ 100 ವರ್ಷ ನಮ್ಮನ್ನ ಆಳಿದರೆ ಈ ಕಾಮ ಲಕ್ಷ ಜನ್ಮಗಳಿಂದ ನಮ್ಮ ಮೇಲೆ ಆಳ್ವಿಕೆಯನ್ನ ನಡೆಸನಲ್ಲ ಈ ಕಾಮ. ಅದಕ್ಕೆ ಇಂಥ ಕಾಮನನ್ನ ಅವನ ನಯವಾದ ಆಡಳಿತಕ್ಕೆ ನಾವು ಮಾರು ಹೋಗಿದ್ದೇವಲ್ಲ. ನಾವು ಪರಾವಲಂಬಿಗಳಾಗ್ಯವಲ್ಲ, ಪಾರತಂತ್ರರು ಕೂಡ ಆಗ್ಯವಲ್ಲ. ಈ ಭಾವನೆ ಅಡಗಿ ಹೋಗಿದೆಯಲ್ಲ. ಶಿವಯೋಗಿಗಳು ಕೂಡ ಹೇಳ್ತಾರೆ, ಅನಿಮಿತ್ಯ ವೈರಿಗಳೆನಿಪ ಕಾಮಾದಿಗಳಿಗೆ ತನವನೇಕವ ನಿತ್ಯ ಭವಂಗಳಲ್ಲಿ ನಿನಗೊಂದು ದೇಹವಿದನು ಕೊಟ್ಟು ತಪವಂತು ಕಣಶಂಭು ಲಿಂಗವಾಗಿರಲಿಲ್ಲ ಮನುಜ. ನಿಜ ಗುಣ ಶಿವಯೋಗಿಗಳು ಕೂಡ ಏನಂತಾರ? ಅನಿಮಿತ್ಯ ವೈರಿಗಳೆನಿಪ ಕಾಮಾದಿಗಳಿಗೆ.
ಹೆಂಗದವ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಈ ವೈರಿಗಳದರಂತ, ನಿನಗ ಶತ್ರುಗಳದರಂತ ತಿಳ್ಕೊ. ತನುವನು ಏಕವನಿತ್ಯ ಭವಂಗಳಲ್ಲಿ. ತನುವಂದ್ರ ಈ ಶರೀರ. ಇದಕ್ಕಾಗಿ ನೀನು ಎಷ್ಟು ತನುಗಳನ್ನ ಕೊಟ್ಟೆಲ್ಲಪ್ಪ. ಯಾವುದಕ್ಕಾಗಿ? ಭವಕ್ಕೆ ಬರಬೇಕಾದರೆ ಬೀಜ ಕಾಮ. ಕಾಮ ಕ್ರೋಧಗಳಿದ್ದಾಗ ಮನಸ್ಸು ಶುದ್ಧಿ ಆಗಲಾರದ, ಆತ್ಮತತ್ವವನ್ನ ತಿಳಿಯಲಾರದಕ್ಕಾಗಿ ನಾವು ಜನ್ಮ ಜನ್ಮಗಳನ್ನ ಎಷ್ಟೋ ಭವಗಳಲ್ಲಿ ಎಲ್ಲ ತ್ರೇತಾಯುಗದಾಗ, ದ್ವಾಪಾರದಾಗ, ತ್ರೇತಾಯುಗದೊಳಗ ನಾವೆಲ್ಲರೂ ಕೂಡ ಅದೇ ಬಂದು. ಯಾಕ? ಈ ಹುಟ್ಟು ಸಾವು ಎಲ್ಲಿವರೆಗೆ ನಮ್ಮನ್ನು ಬಿಡಿಸ್ಕೊಳ್ಳೋದಿಲ್ಲಲ್ಲ. ಈ ಕಾಮಕ್ಕೆ ವಶವಾದಿವಂದ್ರ ಅದಕ್ಕ ನಿನಗೆ ಒಂದು ದೇಹವನ್ನು ಇದನ್ನು ಕೊಟ್ಟು ತಪವಂತು. ಘನಶಂಭು ಲಿಂಗವಾಗಿರಲಲ್ಲೇ ಮನುಜ. ಘನ ಅಂದ್ರ ಆತ್ಮ, ಶಂಭು ಸುಖವಾಗಿರುವ ಲಿಂಗ ಸ್ವರೂಪ. ಹಂಗಾಗಿರಲಲ್ಲಪ್ಪ ಮನುಜ. ಕಾಮ ಅನಿಮಿತ್ಯ ವೈರಿ. ಎಂತ ವೈರಿಯನ್ನ ನೀನು ಜಯಿಸಿ. ಅದಕ್ಕ ಭೂಮಿಯನ್ನ ಕುಟ್ಟಿ ಪುಡಿ ಮಾಡಿದಾಗ ಉಂಟಾಗುವ ಕಣಗಳೆಷ್ಟೋ. ನಾವು ಈ ದೇಹ ಹುಟ್ಟಿ ಬರಬೇಕಾದ್ರೆ ಎಷ್ಟೆಷ್ಟು ಸಲ ಹುಟ್ಟಿ ಸತ್ಯವಂದ್ರ ಕೋಟಿ ಕೋಟಿ ಜನ್ಮಗಳಲ್ಲಿ ಹುಟ್ಟಿವಂತ. ಈ ಭೂಮಿಯನ್ನ ಕುಟ್ಟಿ ಪುಡಿ ಮಾಡಿ ತೂರಿದಾಗ ಆ ಕಣಗಳು ಎಷ್ಟಕ್ಕವಲ್ಲ, ಅಷ್ಟು ಸಲ ನಾವೆಲ್ಲರೂ ಹುಟ್ಟಿ ಸತ್ತು ಸತ್ತು ಹುಟ್ಟಿ ಇಲ್ಲಿಗೆ ಬಂದೆವಂತ. ಅಷ್ಟು ದೇಹಗಳನ್ನ ಜೀವ ಕಾಮ ಪದದಲ್ಲಿಯೇ ಅರ್ಪಿಸಿದ. ಯಾವುದಕ್ಕಾಗಿ ನಾವು ಈ ದೇಹಗಳನ್ನ ಅರ್ಪಿಸ್ತೇವಂದ್ರ ಈ ಕಾಮಕ್ಕಾಗಿ. ಸರ್ವದಾತಾರ, ಸರ್ವ ರಕ್ಷಕ, ಸರ್ವ ದಯಾಘನನಾದ ದೇವನಿಗೆ ಮಾತ್ರ ಒಂದು ದೇಹವನ್ನ ಮೀಸಿರಿಸಲಿಲ್ಲ. ಹೆಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ, ನಿನಗಾಗಿ ಸತ್ತವರನ್ನ ಒಬ್ಬರನ್ನೇ ನಾನು ಕಾಣೆ ರಾಮನ ಅಂದು ಕೂಡ ಹೇಳಿರಲಿಲ್ಲ. ಎದಕ್ಕೆ ನಾವು ದೇಹವನ್ನ ಕಳೆದೇವಿ? ಬರೇ ಕಾಮಕ್ಕಾಗಿ. ಒಂದು ದೇಹವನ್ನ ಪರಮಾತ್ಮನಿಗಾಗಿ ನಾವು ಒಬ್ಬರ ಕಳೆದೇವೇನು? ಎಲ್ಲವೂ ಕೂಡ ಬರೇ ಈ ಕಾಮಕ್ಕಾಗಿ, ಕ್ರೋಧಕ್ಕಾಗಿ, ಲೋಭಕ್ಕಾಗಿ, ಮೋಹಕ್ಕಾಗಿ ಕಳೆದೇವಲ್ಲ. ಅದಕ್ಕ ಆ ಪರಮಾತ್ಮನಿಗೆ ಒಂದು ದೇಹವನ್ನ ಮೀಸಲಿರಿಸಲಿಲ್ಲ. ಹಿರಿಯರು ಕೂಡ ಶಿಕ್ಷಿಸಿದರು, ಜಾಣರು ಜೀವನದಲ್ಲಿ ಮಾಡುವ ಉದ್ಯೋಗ ಎರಡೇ ಎರಡು. ಮೊದಲು ತಮ್ಮ ಅಂತಹ ಸಂಪದವನ್ನ ಕಾಮನಿಗೆ ನೀಡುವುದು, ಬಳಿಕ ತಮ್ಮ ಮಕ್ಕಳು ಮರಿಗಳ ಪ್ರಾಣವನ್ನ ಕಾಮ ರಿಪುವಿಗೆ ಎರವುದು ಮಾಡುವುದು. ಪರಾಧೀನ ಜೀವನವೇ ಸಾರ್ಥಕ ಜೀವನೆಂಬ ಎಷ್ಟು ಜನರು ತಿಳುವಳಿಕೆ ಜಡವಾಗಿ. ಅದಕ್ಕ ಇಂಥ ಭಗವಂತನನ್ನ ನಾವು ತಿಳಿಯಲಿಕ್ಕೆ ಬಂದಾಗ ನಾವು ಕಷ್ಟಾದರೂ ಕೂಡ ಆ ಜೀವನನ್ನ ಏನ್ ಮಾಡ್ಬೇಕು? ಆ ಭಗವಂತನ ಚಿಂತೆಯನ್ನ ಹಚ್ಚಿ ಆ ಭಗವಂತನನ್ನ ಎಲ್ಲಿವರೆಗೆ ಕೂಡುದಿಲ್ಲ, ನಮ್ಮ ತಿಳುವಳಿಕೆ ಏನಾಗಿದೆ? ಜಡ ಆಗಿದೆ ಅಂತ. ಕಾಮ ಚತುರ ವಂಚಕ ಇವ. ಕಾಮ ಹೆಂಗದನ? ಚತುರ ವಂಚಕ. ಎಲ್ಲರಿಗೂ ಕೂಡ ವಂಚನ ಮಾಡುವ ಶಕ್ತಿ ಈ ಕಾಮನಲ್ಲಿದೆ. ಎಲ್ಲಿ ನೆಲೆಸಿದೆ? ಅಧಿಕಾರ ನಡೆಸಿದರೆ ಜೀವರ್ಗಳು ಬಲಿ ಬಿದ್ದಾರಲ್ಲ, ಅವನಿಗೆ ಗೊತ್ತು. ಯಾರಿಗೆ? ಕಾಮನಿಗೆ. ಅವನು ಆಕ್ರಮಿಸಿದ ಬಿಡಾರಗಳನ್ನೇ ನೋಡಿರಿ, ಅವು ಎಷ್ಟು ಸೂಕ್ಷ್ಮ, ಎಷ್ಟು ಬಲಾಢ್ಯ. ಜೀವನನ್ನ ಗೆಲ್ಲುವ ಅವನ ಕುಶಲತೆ ಅಗಾಧ. ಏನಿದೆ? ಶ್ರೋತ್ರ, ಕವಚ, ನೇತ್ರ, ರಸನ, ನಾಸಿಕ ಎಂಬ ಬಾಹ್ಯ ಬಿಡಾರಗಳಲ್ಲಿ ಕುಳಿತು ಕ್ರಮವಾಗಿ ಮಂಜುಳ ಶಬ್ದ ಹಿತವಾದ ಸ್ಪರ್ಶ, ಮನೋಹರ ರೂಪ, ಮಧುರ ರಸ,
ವಿಭಿನ್ನ ಮಾದಕ ಸುಗಂಧಗಳ ಹೀರಿ ಜೀವ ಯಾತ್ರಿಕನೆದರು ಸುರಿತಾ ಇದ್ದಾನಲ್ಲ, ಮರುಳ ಜೀವ ತನ್ನ ಅಮೋಘ ಸ್ವರೂಪ ಮರೆತು ವಿಷಯ ಭೋಗದಲ್ಲಿ ಮಗ್ನನಾಗ್ಯಾನಲ್ಲ. ಇದು ಯಾರ್ದು ಅಂದ್ರೆ ಅದು ಕಾಮನ ವ್ಯವಹಾರ. ನಂತರ ಚಾಣಾಕ್ಷ ಕಾಮ ಮನೋಮಂಡಲವನ್ನೇರಿ ಸತೀಸುತ ದ್ರವ್ಯ ಮುಂತಾದ ವೈಭವಗಳ ಸಂಕಲ್ಪ ಲೋಕ ಸೃಷ್ಟಿಸಿ ಮನೆನ ಎಲ್ಲಾ ಸಂಕಲ್ಪ ಸೃಷ್ಟಿಯನ್ನ ಮಾಡ್ಯಾನಂತೀವ. ಕಾಮ ಜೀವನನ್ನ ಅಲ್ಲಿ ಬಂಧನ ಮಾಡ್ತಾನಂತ. ಯಾರೋ ಈ ಕಾಮ. ಬಳಿಕ ಆ ಕಾಮ ಚಿತ್ತ ಸ್ಥರದನವನ್ನ ಏರಿ ಅಲ್ಲಿರಬಹುದಾದ ಪವಿತ್ರ ಸ್ಮರಣೆಗಳಲ್ಲಿ ಕಿತ್ತು ಹಾಕಿ ನಾವು ಭಗವಂತನನ್ನ ಕಾಣಬೇಕಂತಿಚ್ಛೆಯಿಂದ ಕೂಡಿ ಅಂತ ಚಿತ್ತಿನಲ್ಲಿ ಪ್ರವೇಶನಾಗಿ ಬುದ್ಧಿಯಲ್ಲಿ ಪ್ರವೇಶನಾಗಿ ಅಷ್ಟಕ್ಕ ಬಿಡದೆ ಬುದ್ಧಿ ಅಹಂಕಾರ ಮಂಡಲಗಳನ್ನ ಆಕ್ರಮಿಸಿ ಮೋಹ ಧೂಮದಿಂದ ಏನ್ ಮಾಡ್ತಾನ, ಅವೆರಡನ್ನ ಆವೃತಗೊಳಿಸಿ ಜೀವನನ್ನ ಅಂಧಕಾರದಲ್ಲಿ ಕೆಡುತ್ತಾನ. ಯಾರು? ಕಾಮ. ಕಾಮನ ಕೈಗೆ ಸಿಕ್ಕ ವಿವೇಚನ ಅಂಶ ಜೀವ ತಾನು ಪರಮಾತ್ಮನೆಂಬ ಭಾವನ ಬಿಟ್ಟು ಸಾರ ನಿತ್ಯ ಅನಿತ್ಯ ವಸ್ತುಗಳ ವಿವೇಕವನ್ನ ಕಳೆದುಕೊಂಡು ಏನ್ ಮಾಡ್ತಾನ, ತನ್ನ ವಿವೇಕ ಶಕ್ತಿಯನ್ನ ಕಳ್ಕೊಂತಾನಂತ. ಎಲ್ಲೇ ಆ ಕಾಮನಿಗೆ ವಶನಾದಾಗ ಇಂಥ ಜಡ ಪದಾರ್ಥಗಳಲ್ಲಿ ಅಹಂ ಬುದ್ಧಿ ತಾಳಿ ಸುಖಕ್ಕಾಗಿ ಹಾತೊರೆದು ಕಾಮ ನಡೆಸಿದಂತೆ ನುಡಿಸಿದಂತೆ ನುಡಿದ ಮಾಡಿಸಿದಂತೆ ಮಾಡಿದ ಈ ಪತನ. ಯಾರು ಮಾಡಿದ ಪತನ ಇದು? ಕಾಮ ಮಾಡಿದ ಪತನ. ಇಂಥ ಕಾಮ ಏನೆಲ್ಲ ಮಾಡುವ ಶಕ್ತಿ ಅವನಲ್ಲೈತಲ್ಲ, ಏತೈಹಿ ಏಷಃ ಜ್ಞಾನಂ ಆವೃತ್ಯ. ಇಂದ್ರಿಯ ಮನ ಬುದ್ಧಿಗಳಲ್ಲಿ ಕುಳಿತೇ ಕಾಮ ರಾಕ್ಷಸ ಹಿಂದೆ ಹೇಳಿದಂತೆ 3 ವಿಧವಾದ ಏನ್ ಮಾಡಕತ್ತೇನೆ, ಆತ್ಮಜ್ಞಾನವನ್ನ ಮರೆ ಮಾಡಿದ ಈ ಕಾಮ. ನಮ್ಮ ನಿಜವಾದ ತತ್ವವನ್ನ ತಿಳಿಯಲಾರದಂತೆ ಮಾಡ್ಯಾನಂದಿವೆ ಕಾಮ. ಅದು ಹೆಂಗ ಮಾಡಿದ? ಹೇಗೆ ಅಗ್ನಿ ಇದ್ದಲ್ಲಿ ಧೂಮ ಇದೆಯಲ್ಲ, ಧೂಮ ಏನ್ ಮಾಡಿದೆ ಅಂದ್ರೆ ಬಗೆ. ಅಗ್ನಿ ಇದ್ದರೂ ಕೂಡ ಬಗೆಯನ್ನ ಮುಚ್ಚಿದಂತೆ ಆತ್ಮನ ಆಶ್ರಯ ಪಡೆಕೊಂಡು ಆತ್ಮಗಿಲ್ಲದಂತೆ ತೋರಿಸಿನಲ್ಲ ಈ ಕಾಮ. ಅದಕ್ಕ ಧೂಳಿಯ ದರ್ಪಣವನ್ನ ಜರಾಯು ಪಿಂಡವನ್ನ ಆಚ್ಛಾಸಿದಂತೆ ಈ ಕಾಮ ಜರಾಯುಜನಾಗಿ ಈ ಜೀವನನ್ನ ಏನಾಗಿದ, ಪರದೆಯಾಗಿ ಮುಚ್ಚಿದ. ಆತ್ಮ ಪ್ರಜ್ಞಾಗ್ನಿಯನ್ನ ದೇವನಿಲಯವಾದ ಹೃದಯ ದರ್ಪಣವನ್ನ ಮುಚ್ಚಿ ಅಂತಸ್ಥ ಚೈತನ್ಯ ಪಿಂಡನವನ್ನ ಆಚ್ಛಾಸಿಸಿದ ಈ ಕಾಮ. ಸಾತ್ವಿಕ ಆವರಣ ಜೀವನಿಗೆ ಇಲ್ಲಿ ಏನಾಗಿದೆ, ಅಸ್ಪಷ್ಟ ಆತ್ಮಾನ ಭಾನವಿದ್ದರೂ ಕೂಡ ಪ್ರಾಪಂಚಿಕ ಬಂಧನದಿಂದ ಕಳವಳ ಮಾಡಕತ್ತೇನಲ್ಲ. ಯಾರು? ಈ ಕಾಮ. ಭವಿಷ್ಯ ಮತ್ತು ಜ್ಞಾನ, ಹಾಗೆ ದೂರದ ರಹಸ್ಯ ವಸ್ತು ಜ್ಞಾನ ಕಳೆದುಕೊಂಡ ಯಾವುದರಿಂದ? ಆಶಾ ಭ್ರಾಂತಿ ಮದ ಮೋಹಗಳಿಂದ ವಂಚಿಸಲ್ಪಟ್ಟ ಈ 3ನೆಯ ತಾಮಸಿಕ ಆವರಣ ಇಲ್ಲಿ ಈ ಜೀವನ ಮೂಢನಾದ. ಯಾವುದರಿಂದ? ಈ ಕಾಮನಿಂದ. ಆತ್ಮನ ಪೂರ್ಣ ಭಾನವನ್ನೇ ಕಳೆದುಕೊಂಡ. ದೇಹಿನಂ ಮೋಹಯತಿ, ಆತ್ಮ ಪ್ರಕಾಶವನ್ನ ಮರೆ ಮಾಡಿದ ಈ ಕಾಮ ಸಾಮಾನ್ಯ ದೇಹಿಯನ್ನ ಸ್ಥೂಲ ಭೋಗ ವಿಷಯಗಳಿಂದ ಮೋಹಗೊಳಿಸ್ತಾನ ಈ ಕಾಮ. ಇಂಥ ಕಾಮನನ್ನ ಎಲ್ಲಿವರೆಗೆ ನೀನು ಗೆಲ್ಲುವುದಿಲ್ಲ, ಅಲ್ಲಿವರೆಗೆ ಏನಾಗುವುದಿಲ್ಲ, ನಿನಗೆ ಈ ಭವಸಾಗರದಿಂದ ದಾಟಲಿಕ್ಕೆ ಆಗುವುದಿಲ್ಲ ಅರ್ಜುನ. ಆ ಸ್ಥಿತಿಗೆ ನೀವು ಹೋಗ್ಬೇಕಂತ.
ಬಿಟ್ಟೇನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತು ಮಾಯೆ. ಯೋಗಿಗೆ ಯೋಗಿನಿ ಆಯಿತು ಮಾಯೆ, ಸವನಿಗೆ ಸವನಿಯಾಗಿತ್ತು ಮಾಯೆ. ಯತಿಗೆ ಪರಾಕಿನಿ ಆಯಿತ್ತು ಮಾಯೆ, ನಿನ್ನ ಮಾಯೆಗೆ ನಾನಂಜುವಳಲ್ಲ. ಹೇ ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮಾನೆ ನಿಮ್ಮ ಪರಮಂತರಾಣೆ. ವೈರಾಗ್ಯ ನಿಧಿಯಾದ ಅಕ್ಕ ಮಹಾದೇವಿ ಕೂಡ ಹೇಳ್ತಾಳೆ, ಸಂಸಾರ ತ್ಯಜಿಸಿ ಘೋರ ಅರಣ್ಯ ಸೇರಿ ಆತ್ಮ ಚಿಂತನೆಗೆ ಕುಳಿತ ಯೋಗಿಗಳ ಮುಂದೆ ಕಾಮ ರೂಪ ಮಾಯೆ ಯೌಗಿಕ ಶಕ್ತಿಯಾಗಿ ಮೋಹಿಸುವುದಲ್ಲ. ಜೀವ ಶಿವ ಸಮರತಿ ಹೊಂದಿದ ಮಹಾಸಿದ್ಧ ಪುರುಷನ ಎದುರು ಜೈಕಾರ ಮಾನ ಪ್ರಶಂಸೆಗಳಿಗಾಗಿ ತೋರಿ ವಿಮೋಹಿಸುವುದು. ಉತ್ಥಾನ ಯೋಗಿ ಸಮ್ಮುಖದಲ್ಲಿ ಸಹಸ್ರಾರು ಜನಾಂಗ ಕೈಮುಗಿದು ತಮ್ಮ ವಿನಯ ಭಕ್ತಿ ಅರ್ಪಿಸಿದಾಗ ಈ ಕಾಮ ಆ ಯೋಗಿಯ ಮನದಲ್ಲಿ ಅಹಂಕಾರ ರೂಪದಿಂದ ಎಡೆಯೆತ್ತಿ ಆಡ್ತಾನೆ. ಯಾರೋ ಈ ಕಾಮ. ಇಂಥ ಕಾಮವನ್ನ ನೀನೇನ್ ಮಾಡು, ಗೆಲ್ಲು. ಎಲ್ಲಿವರೆಗೆ ಆ ಕಾಮನ ಕೈಯೊಳಗ ನೀನು ಸಿಕ್ಕಂದ್ರ ಎಡೆಯೆತ್ತಿದ ಸರ್ಪದಂತೆ ಎನ್ನವರೊಲಿದು ಹೊನ್ನ ಸೂರದಲ್ಲಿಕ್ಕಿದರೆನ್ನ ಹೊಗಳಿ ಎನ್ನ ಹೊಗಳತೆ ಎನ್ನ ನಿಮ್ಮಂಗೊಂಡಿತಲ್ಲ. ಅಯ್ಯೋ ನಿಮ್ಮ ಮನ್ನಣೆಯೇ ಮಸೆಲಾಗಾಗಿ ತಾಗಿತ್ತಲ್ಲ. ಅಯ್ಯೋ ನೊಂದೆನೋ ಸರಿಸಲಾರೆನೋ ಕೂಡಲ ಸಂಗಮ ದೇವ, ನೀನೆನಗೆ ಒಳ್ಳಿನಾದರೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ. ಬೇಡ್ಕೊಳ್ತಾನ ಯಾರೋ ಕೂಡಲ ಸಂಗಮ ದೇವನನ್ನ ಜಗಜ್ಯೋತಿ ಬಸವೇಶ್ವರರು ಬೇಡ್ತಾನ. ಕಾಮನ ಬಿಸಿ ಭಕ್ತಿ ಬಂಠಾರಿ ಬಸವಣ್ಣವರಿಗೂ ಕೂಡ ತಾಕದೆ ಬಿಟ್ಟಿಲ್ಲ. ಜಗತ್ತಿಗೆ ಅನ್ನ ಅನಸಿಕೊಂಡಂತ ಬಸವಣ್ಣವರಿಗೂ ಕೂಡ ಏನಾಗಿಲ್ಲ, ಆ ಕಾಮದ ಬಿಸಿ ಅವರಿಗೂ ಕೂಡ ತಟ್ಟೇತನು. ಹೊಗಳಿಕೆಗೆ ಒಲೆದು ಘಾಸಿಯಾದ ಬಸವಣ್ಣವರು ಕಣ್ಣೀರು ಸುರಿಸಿ ಆ ಕಾಮನ ತಾಪದಿಂದ ಅವರು ಕೂಡ ಏನ್ ಮಾಡ್ಯಾರ, ಕಣ್ಣೀರನ್ನ ಸುರಿಸಿ ದೇವನಲ್ಲಿ ಪ್ರಾರ್ಥನೆಯನ್ನ ಮಾಡ್ಯಾರ. ಯಾರು? ಬಸವಣ್ಣವರು. ಇನ್ನ ಮೇಲೆ ನಮ್ಮಂಥ ಸಾಮಾನ್ಯರ ಪಾಡೇನಲ್ಲಪ್ಪ. ಸ್ವಲ್ಪ ಕಾಲ ಪ್ರಪಂಚ ಮಾಡಿ ಒಣ ಸೇರಿ ದೇವ ಸಾನ್ನಿಧ್ಯ ಹೊಂದಬೇಕು ಅಂತ ಸಂತರ ಆದೇಶ. ದುರ್ವಿಧಿ ಕಾಮನ ಕೈವಾಡದಿಂದಾಗಿ ನಮ್ಮ ಜನ ಕೂಡ ಮನೆ ಬಿಟ್ಟು ಹೊರಗೆ ಬಾರದಾಗಿದೆಯಲ್ಲ. ಕಾಮನ ಹೆಜ್ಜೆಗೆ ಗುರುತಿಲ್ಲ. ಆ ಕಾಮ ಕಾಲಿಟ್ಟಾನಂದಾಗ ಅವನ ಹೆಜ್ಜೆಗಳು ಕೂಡ ಕಾಣುವುದಿಲ್ಲ. ತಪ್ಪಳಿಲ್ಲ, ಸದ್ದಿಲ್ಲದೆ ಒಳಗೆ ಸುಳಿದು ಕಣ್ ಕಟ್ಟುತ್ತಾ ಇಂಥ ಪ್ರಪಂಚವನ್ನ ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ಮಗಳನ್ನೇ ಮದುವೆಯಾದ. ಯಾವ್ದಕ್ಕ? ಈ ಸೃಷ್ಟಿ ಮಾಡಿ, ಈ ಲೋಕವನ್ನ ಸೃಷ್ಟಿ ಮಾಡಿ ಎಲ್ಲರ ರಕ್ಷಣೆ ಮಾಡತಕ್ಕಂತ ಈ ಬ್ರಹ್ಮ ತನ್ನ ಮಗಳನ್ನೇ ಮದುವೆಯಾದ. ನಸಲ ಗಣ್ಯನ ಶಿವ ತನ್ನ ಹೆಂಡತಿಯನ್ನ ತೆಲೆಗೇರಿಸಿದ. ಈ ಕಾರಣದಿಂದ ಕಾಮ ಏನದನ? ವಿಮೋಹಕ ವಿಶ್ವಾಸ ಸಂಮೋಹ ಎನಿಸನಲ್ಲಪ್ಪ. ಅರ್ಜುನ, ಇದನನ್ನ ನೀನು ತಿಳಿದುಕೊಂಡು ಇಂಥ ಕಾಮನನ್ನ, ಕಾಮವೈರಿಯ ನೆಲೆ ಕಲೆಗಳನ್ನ, ಶಕ್ತಿ ಸಾಮರ್ಥ್ಯಗಳನ್ನ ವಿಸ್ತರಿಸಿದ ಭಗವಂತ ಅರ್ಜುನನಿಗೆ ಕಾಮಜಯ ಏನಕತ್ತದು? ಯುಕ್ತಿಯನ್ನ ಹರಬಿದಾಗ, ಕಾಮನನ್ನ ಗೆದ್ದಾಗ ಅಂತ ನಿಜದ ಸ್ಥಿತಿಯನ್ನ ನೀನು ಕಾಣಲಿಕ್ಕಾಗತ್ತಪ್ಪ ಅರ್ಜುನ. ನೀನೇನ್ ಮಾಡು, ಈ ಕಾಮವನ್ನ ಗೆಲ್ಲು ಅಂತ ಹೇಳಿದನ. ಅಂತ ಕಾಮವನ್ನ ಗೆಲ್ಲುವ ಸದ್ಬುದ್ಧಿಯನ್ನ ಭಗವಂತ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಇವೆರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ
ಶ್ರೀಕೃಷ್ಣ ಭಗವಂತ ನಡೆದಾವರೆಗಳಲ್ಲಿ ಕೂಡ ಸಮರ್ಪಿಸಿ ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವ ಸ್ವರೂಪಿಗಳೇ